ಎಲ್ಲ ಸಕಲ ದೇಶಭಕ್ತ ಬಾಂಧವರಿಗೆ ನಮಸ್ಕರಿಸುತ್ತಾ ಇಂದಿನ ಶುಭ ಶನಿವಾರದಂದು ಒಂದು ನಿಯಮ ಪಾಲನೆ ಬಗ್ಗೆ ಒಂದು ಅದ್ಭುತವಾದ ಕಥೆ ಹಂಚ್ಕೊತೀನಿ ನನ್ನ ಯುವ ಮಿತ್ರರೇ ನಿಮ್ಮ ಜೊತೆ. ಒಂದು ಊರಲ್ಲಿ ಒಬ್ಬ ರೈತನಿದ್ದ. ಅವ ಏನು ಮಾಡ್ತಾನೆ, ಒಬ್ಬ ಸಂತ್ರಿಗಳು ಹೋದಾಗ ಆ ಸಂತ್ರೆ ನನಗೆ ದೇವರಿಗೆ ಸಮೀಪಿಸಬೇಕಾಗಿದೆ, ಒಂದು ಒಳ್ಳೆಯ ಮಾರ್ಗ ಹೇಳ್ರಿ ಅಂತಾನೆ. ಆಗ ಆ ಸಂತ್ರಿ ಹೇಳ್ತಾರ, ನೀನು ದಿನ ದೇವ್ರಿಗೆ ಹೋಗಿ ಕೈ ಮುಗಿ 5 ಸುತ್ತು ಹಾಕು, ದೇವ್ರಿಗೆ ಶರಣು ಮಾಡಿ ಬಾ, ಆಮೇಲೆ ಹಿಂಗೆ ದೇವ್ರ ಹತ್ರ ಆಗ್ತಾನೆ ಅಂತಾನೆ. ಇಲ್ಲ ನಂಗೆ ಅಷ್ಟು ಟೈಮ್ ಇಲ್ಲ, ನಂಬಲ್ಲಿ ದೇವ್ರಿಗೆ ಹೋಗಬೇಕು, ಸುತ್ತ ಹಾಕಬೇಕು, ನಮಸ್ಕಾರ ಮಾಡಬೇಕು, ಅಷ್ಟು ನಂಬಲ್ಲಿ ಸಮಯ ಇಲ್ಲ ಅಂತ. ಹಂಗಂದ್ರೆ ದೇವ್ರ ಮಂದಿರದ ಮುಂದ್ಗಡೆಯಿಂದ ಹೊಲಕ್ಕೆ ಹೋಗೋ ಹೊತ್ತಿಗೆ ಹೊರಗಿಂದೇ ಕೈ ಮುಗಿ ಅಂತಾರೆ. ಇಲ್ಲ ಅದು ಭೀ ಆಗಲ್ದು ಅಂತಾನೆ. ಅಂದರೆ ಯಾವ ಮಾರ್ಗ ಸೂಚಿಸ್ಲಪ್ಪ ಅಂಥೇಳಿ ಸಂತರು ಸ್ವಲ್ಪ ಗಲಿಬಿಲಿ ಆಯ್ತಾರೆ. ಇವನಿಗೇನು ಹೇಳಬೇಕು ಇವನಿಗೆ ಅಂತ. ಆಗ ಅವ ರೈತ ಅಂತಾನೆ, ಗುರುಗಳೇನೋ ಒಂದು ಕೆಲಸ ಮಾಡ್ತೀನಿ, ನಂದು ಹೊಲದ ಪಕ್ಕದಲ್ಲೇ ನಂದು ಮಿತ್ರನ ಹೊಲ ಅದ, ನನ್ನ ಆತ್ಮೀಯ ಗೆಳೆಯನ ಅವನದು ಹೊಲ ಅದ, ಅವನ ಮುಖ ನೋಡೇ ಊಟ ಮಾಡ್ತೀನಿ ನಾ, ಅಯ್ಯತಕ್ಕ ಊಟ ಮಾಡಲ್ಲ ಅಂತಾನೆ. ಆಗ ಸಂತರು ಅಂತಾರೆ, ಯಾವುದೋ ಒಂದು ಮಾರ್ಗ ಒಂದು ಪಾಲನೆ ಮಾಡ್ತಾನ, ನೋಡಮ್ಮ ಹೆಂಗೆ ಪಾಲನೆ ಮಾಡ್ತಾನ ಅಂತೇಳಿ. ಆಯ್ತು ನೀ ಹಾಗೆ ಮಾಡು ಅಂತಾರೆ. ಅಂದ ತಕ್ಷಣ ದಿನ ಹೊಲಕ್ಕೆ ಹೋಯ್ತಾನ. ಊಟದ ಮುಂಚೆ ಪಕ್ಕದ ಹೊಲ ಕಡೆ ಹೋಗಿ ಅವನ ಮುಖ ನೋಡಿ ಬಂದು ಊಟ ಮಾಡ್ತಾನೆ. 2ನೇ ದಿವಸನೂ ಅವನ ಮುಖ ನೋಡ್ತಾನೆ, ಮತ್ತೆ ಬರ್ತಾನೆ, ಮತ್ತೆ ಊಟ ಮಾಡ್ತಾನೆ ಹೊಲದಾಗ. 4-5 ದಿವಸ ಹಿಂಗೆ ನಡೀತದ. ಒಂದು 6ನೇ ದಿವಸ ಅವ್ನು ಹೆಂಡತಿ ಕೇಳ್ತಾಳೆ, ನೀವು ಎಲ್ಲಿಗೆ ಹೋಯ್ತ್ರಿ, ನಾವು ಊಟ ತರತಿಗೆ ಊಟನೇ ಮಾಡಲ್ಲ ಅಂದ್ರೆ. ಇಲ್ಲ ಬಂದು 5 ನಿಮಿಷ ಅಂತೇಳಿ ಹೋಯ್ತಾನೆ. ಮತ್ತು ಅವ್ರದ್ದು ಗೆಳೆಯನ ಮುಖ ನೋಡ್ತಾನೆ, ಮತ್ತೆ ಬಂದು ಊಟ ಮಾಡ್ತಾನೆ. ಊಟ ಮಾಡಿದಾಗ ಆಗೇನೈತಂದ್ರೆ ಅವ ಯಾರಿಗೂ ಹೇಳಲ್ಲ, ಅವನೇನು ಪಾಲನೆ ಮಾಡ್ತಾನಲ್ಲ ನಿಯಮ, ಆ ನಿಯಮ ಯಾರಿಗೂ ಹೇಳಲ್ಲ. ಒಂದು ದಿವಸ ಏನಾಗ್ತದ, ಅವ್ರ ಗೆಳೆಯ ಹೊಲ್ದಾಗ ಕಾಣಿಸಲ್ಲ. ನೋಡ್ತಾನೆ ಒಟ್ಟು ಅವ್ರ ಗೆಳೆಯ ಅವತ್ತು ಹೊಲಕ್ಕೆ ಬಂದಿಲ್ದಾಗ ಅವ್ರದ್ದು ಆಳುಗಳಿಗೆ ಕೇಳ್ತಾನೆ, ಎಲ್ಲಿ ನಿಮ್ಮದು ಒಡೆಯ ನಿಮ್ಮ ಯಜಮಾನಿಲ್ಲನ ಅಂತ ಕೇಳ್ತಾನೆ. ನಿಮ್ಮ ಮಾಲಕ ಎಲ್ಲನ ಅಂದ್ರೆ ಅವ್ರಂತಾರೆ ಕೆಲಸ ಮಾಡೋರು, ಇಲ್ಲ ನಮ್ಮ ಮಾಲಕರು ಹಿಂಗೆ ಹೊಳೆ ದಂಡಿಗೆ ಮಣಿ ಕೆದರ್ಲಕ್ಕೆ ಹೋಗ್ಯಾರ ಅಂತ ಹೇಳ್ತಾರೆ. ಹೇಳ್ತಿಕ್ಕಿ ಭಾಳ ಹಸು ಆಯ್ತದ, ಊಟ ಮಾಡ್ಬೇಕಂತನ ನಿಯಮ ಅಡ್ಡಿರ್ತದೆ, ನಿಯಮ ಪಾಲನೆ ಮಾಡಬೇಕಲ್ಲ. ಹೇಳಿ ನಾವು ಸಂತ್ರಿ, ನಾ ಇದೇ ನಿಯಮ ಪಾಲನೆ ಮಾಡ್ತೀನಿ ಸಂತ್ರಿ ಅಂತೇಳಿ. ಆಗ ಅವ ಏನು ಮಾಡ್ತಾನೆ, ಹೊಳೆ ದಡ್ಡಿಗೆ ಹೋಗ್ತಾನೆ ಅವ್ರ ಮಿತ್ರನ ಮುಖ ನೋಡೋಕೆ. ಯಾಕಂದ್ರೆ ಹಸು ತಡ್ಕೊಳಕ್ಕಾಗಲ್ಲ ಅವನಿಗೆ. ಅವ್ನ ಗೆಳೆಯ ಏನು ಮಾಡ್ತಾನೆ, ಆ ಸಮುದ್ರಕ್ಕೆ ಎದುರು ಹೊತ್ತಿಗೆ ಅವನಿಗೊಂದು ಚಿನ್ನದ ನಾಣ್ಯಗಳು ಸಿಗ್ತಾವೆ ಒಂದು ಗಡಿಗೆಗೆ. ಆಗೇನು ಮಾಡ್ತಾನವ, ಆ ಗಡಿಗೆದಾಗಿನ ನಾಣ್ಯ ನೋಡ್ಕೊತ ಖುಷಿಯಾಗಿ ಈ ಕಡೆ ಮುಖ ಮಾಡಿ ನೋಡಿರ್ತಾನೆ. ಇವು ಓಡ್ಕೊಂತ ಹೋಗಿ ಅವ್ರ ಗೆಳೆಯಾಗ ಬೆನ್ನು ಬಡ್ದು ಮುಖ ನೋಡ್ತಾನೆ, ಒಡಿ ಬರ್ತಾನೆ, ನಾನು ನೋಡ್ದ ಅಂತಾನೆ. ಆಗ ಅವ್ರ ಗೆಳೆಯಾಗ ಭಾಳ ಟೆನ್ಷನ್ ಆಯ್ತದ. ಎಲ್ಲರ ಊರವ್ರಿಗೆಲ್ಲ ಹೋಗಿ ಹೇಳ್ತಾನೇನೋ ಚಿನ್ನದ ನಾಣ್ಯ ಸಿಕ್ಕ್ಯಾವಂತ. ಮತ್ತು ಎಲ್ಲರಿಗೆ ಹೋದನಂದ್ರೆ ಎಲ್ಲರಿಗೂ ಪಾಲ ಕೊಡ್ಬೇಕಾಯ್ತದ, ಊರ ಮಂದಿಗೆಲ್ಲ ಕೊಡ್ಬೇಕಾಯ್ತದ. ಇರೋದೇ ಸ್ವಲ್ಪ ನಾಣ್ಯವ, ಎಲ್ಲ ಊರ್ದವ್ರಿಗೆ ಕೊಟ್ಟರೆ ನನಗೆ ಉಳಿತದ, 1-2 ನಾಣ್ಯ ಉಳಿತಾವ. ಹಿಂಗೆ ಆಗ್ಬಾರ್ದು, ಅವ್ನಿಗೆ ಬೇಗ ಹೋಗಿ ಭೇಟಿ ಆಗ್ಬೇಕಂತೇಳಿ ಅವನೇ ಉಲ್ಟಾ ಬೆನ್ನತ್ತು ಬರ್ತಾನೆ. ಇವು ಓಡ್ತಾನೆ ಊಟ ಹಸಿವಾಗಿರ್ತಾವೆ, ಓಡ್ತಾನೆ, ಅವನು ಬೆನ್ನತ್ತು ಬರ್ತಾನೆ. ಬೆನ್ನತ್ತು ಬಂದಾಗ ನೀ ಏನು ನೋಡಿದಲ್ಲ, ನೀ ಯಾರಿಗೆ ಭೀ ಹೇಳಬೇಡ, ನಿನಗೆ ಅರ್ಧ ನನಗೆ ಅರ್ಧ ಅಂಥೇಳಿ ನಾಣ್ಯಗಳು ಸಮನಾಗಿ ಹಂಚ್ಕೋತಾರೆ ಇಬ್ಬರು. ಆಗ ಹಂಚ್ಕೊಂಡು ಇಬ್ಬರು ಅತ್ಯಂತ ದೈವ ಭಕ್ತರಿರ್ತಾರೆ. ದಿನ ಮಂದಿರಕ್ಕೆ ಹೋಗ್ತಾರೆ, ಪೂಜೆ ಮಾಡ್ತಾರೆ, ತಮ್ಮ ಮುಂದಿನ ಜೀವನ ಅತ್ಯಂತ ಸುಖಮಯ ಜೀವನವನ್ನು ನಡೆಸ್ತಾ ಇರ್ತಾರೆ. ಅಂದ್ರೆ ಈ ಕತೆ ಅರ್ಥ ಏನದ ಅಂದ್ರೆ, ನೀವು ದೇವರಿಗೆ ಸಮೀಪಿಸ್ಲಕ್ಕೆ ಯಾವ ಮಾರ್ಗ ಹಿಡಿತ್ರಿ ಅದು ಇಂಪಾರ್ಟೆಂಟ್ ಇಲ್ಲ, ಆ ಮಾರ್ಗದಾಗ ಎಷ್ಟು ಭಕ್ತಿಲಿಂದ ಆ ಒಂದು ಪಾಲನೆ ಇದಲ್ಲ, ಆ ಪಾಲನೆ ಎಷ್ಟು ಭಕ್ತಿಲಿಂದ ನಾವು ನಡ್ಕೊತೀವಲ್ಲ, ಅದರಲ್ಲಿ ಒಂದು ಚೂರು ಎಳ್ಳಿನ ಸಾಸಿವೆಯಷ್ಟು ಕೂಡ ಅದರ ಏನು ಏರುಪೇರಾಗಲ್ದೇ ಆ ಒಂದು ಧರ್ಮ ಪಾಲನೆ ಮಾಡ್ತೇವಲ್ಲ, ಅದರಲ್ಲಿಂದ ಹೆಂಗೆ ಸುಖ ಇದ್ದಂಥೇಳಿ ಇದೊಂದು ಸಣ್ಣ ಕತೆ ಮೂಲಕ ಅದ ನನ್ನ ಯುವ ಮಿತ್ರರೇ. ಅದ್ರ ಕಡೆಯಿಂದ ಅದು ಕಾಯಕ ಧರ್ಮ ಇರಲಿ, ವ್ಯಾಪಾರ ಧರ್ಮ ಇರಲಿ, ಭಕ್ತಿ ಮಾರ್ಗದ ಧರ್ಮ ಇರಲಿ, ಆ ಧರ್ಮದ ನಮಗೆ ಅತ್ಯಂತ ಶ್ರದ್ಧೆಯಿಂದ ಪಾಲನೆ ಮಾಡಿದೆವಲ್ಲ, ಅದ್ರಾಗ ಯಶಸ್ಸು ಸಿಗ್ತದೆ ಅಂಥೇಳಿ ಈ ಅಕ್ಕಪಕ್ಕದ ಇಬ್ಬರು ರೈತರ ಕಥೆನೂ ನಮಗೆ ಗೊತ್ತಾಯ್ತು ಅಂಥೇಳಿ ಅದಕ್ಕೆ ನಿಮ್ಮ ಜೊತೆ ಈ ಕತೆ ಹಂಚ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನಮ್ಮ ಯಾವುದೇ ಕಾಯಕದಲ್ಲಾಗಲಿ ಧರ್ಮದಾಗಲಿ
ಪಾಲನೆ ಅತ್ಯಂತ ಮುಖ್ಯ. ನಾವು ತೋರಿಕೆ ಅವ ಹೆಂಡತಿ ಬಂದ್ರೂ ಹೇಳಲ್ಲ ನಾ ಹಿಂಗೆ ಪಾಲನೆ ಮಾಡತ್ತೀನಿ, ಅವ್ನ ಮುಖ ನೋಡೋತಕ್ಕ ನಾವು ಊಟ ಮಾಡಲ್ಲ ಅಂತ ಅವ್ನ ಹೆಂಡತಿಗೂ ಹೇಳಲ್ಲ. ಅವ ಅಷ್ಟು ಕಠೋರವಾಗಿ ನಿಯಮ ಪಾಲನೆ ಮಾಡ್ತಾನವ. ಹಂಗೆ ಯಾವಾಗಲೂ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಯಾರಿಗೂ ತೋರಿಕೆ ಇಲ್ಲದೇ ನಾವು ನಿಯಮಗಳು ಪಾಲನೆ ಮಾಡ್ತೀವಲ್ಲ, ಅದು ನಮಗೆ ಒಂದು ದಿವಸ ನಮಗೆ ಅದು ಸಕ್ಸಸ್ ಕೊಡ್ತದ, ಸಾಥ್ ಕೊಡ್ತದ. ಮನುಷ್ಯನ ಲೈಫಿನ ಡಿಸಿಪ್ಲಿನ್ ಇರಬೇಕು, ಪಾಲನೆ ಇರಬೇಕು, ನಿಯಮಗಳು ಇರಬೇಕು. ಬದುಕಿನಾಗ ನಿಯಮ ಇದ್ದಿನ ಮನುಷ್ಯ ಯಾವತ್ತೂ ಸೋಲಲ್ಲ, ಶ್ರೀಮಂತೆ ಆಗಿ ಆಗ್ತಾನಂಥೇಳಿ ಈ ಕಥೆನ ಓದಿ ನಿಮ್ಮ ಜೊತೆ ಹಂಚ್ಕೊಳತ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.